ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಪ್ಪೋ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸರ್, ಸಾಮಾನ್ಯ ಅಧ್ಯಯನದ ಉಪನ್ಯಾಸಕರು. ಆದ್ಮೇಲೆ ನಾವು ಕಳೆದ ಮೂರು ತರಗತಿಯಲ್ಲಿ ಹಳೆಯ 2019ರ RPF ಪ್ರಶ್ನೆ ಪತ್ರಿಕೆಯ ಪ್ರತಿಯೊಂದು GK ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡ್ತಾ ಬಂದಿದ್ದೆ. ಈಗಾಗಲೇ ಈ ಒಂದು RPF ಟಾರ್ಗೆಟ್ RPF ಎನ್ನುವ 2024 ಎನ್ನುವಂತಹ ಒಂದು ಸರಣಿಯನ್ನ ಆರಂಭ ಮಾಡಿದ್ದು. ಈ ಒಂದು ಸರಣಿಯಲ್ಲಿ ಈಗಾಗಲೇ 3 ತರಗತಿಯನ್ನು ನಾನು ಚರ್ಚೆ ಮಾಡಿದ್ದೀನಿ. ತಲಾ 3 ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿದ್ದೀನಿ. ಪ್ರಶ್ನೆ ಸಂಖ್ಯೆ 4, ತರಗತಿ ಸಂಖ್ಯೆ 4 ಸಹ ಒಂದು. ಈ ಒಂದು ತರಗತಿಯಲ್ಲಿ ಸಹ ನಾನು ಏನ್ ಮಾಡ್ತೀನಿ, ಒಂದು ಪ್ರಶ್ನೆ ಇಟ್ಕೊಂಡು ಅದರ ಹಲವಾರು ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕರ್ನಾಟಕದ ಪ್ರತಿಯೊಬ್ಬ ಸ್ಪರ್ಧಾರ್ಥಿ RPF ಆಕಾಂಕ್ಷಿ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನೇರವಾಗಿ 4ನೇ ಪ್ರಶ್ನೆಗೆ ಹೋಗೋಣ. ಇವತ್ತಿನ ಪ್ರಶ್ನೆ ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ಲಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿರ್ತದ. ಈ ಒಂದು ಪ್ರಶ್ನೆಗೆ ಆನ್ಸರ್ ನಿಮಗೆ ಈಗಾಗಲೇ ಗೊತ್ತು ಅನ್ಕೋತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ಆಗಿರ್ತದೆ. ಕಾಮನ್ ಆಗಿ ಎಲ್ಲ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಆಪ್ಷನ್ ಎ ಮನಿಲಾ, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಸಿಂಗಾಪುರ ಎನ್ನುವಂಥದ್ದು. ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ನುವಂಥದ್ದು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸರ್, ಮನಿಲಾ ಎನ್ನುವಂತ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ. ಮನಿಲಾ. ಹಾಗಾದರೆ ಈ ಮನಿಲಾ ಎನ್ನುವಂಥದ್ದು ಯಾವ ದೇಶಕ್ಕೆ ಸಂಬಂಧಪಡ್ತದೆ ಅಂತ ಬಂದಾಗ ನಾವು ನೋಡ್ತಾ ಹೋಗ್ಬೋದು. ಏಷ್ಯಾದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರ ಕಂಡು ಬರ್ತದ. ಆ ರಾಷ್ಟ್ರದ ಹೆಸರಂತ ಬಂದಾಗ ಫಿಲಿಪೈನ್ಸ್ ಎನ್ನುವಂಥದ್ದು. ಫಿಲಿಪೈನ್ಸ್ ಎನ್ನುವಂಥದ್ದು. ನೋಡಿ, ಈ ಫಿಲಿಪೈನ್ಸ್ ಎನ್ನುವಂತಹ ಒಂದು ರಾಷ್ಟ್ರದ ರಾಜಧಾನಿ ಯಾವುದು ಸರ ಅಂತ ಬಂದಾಗ, ಈ ಒಂದು ಫಿಲಿಪೈನ್ಸ್ ರಾಷ್ಟ್ರದ ರಾಜಧಾನಿ ಮನಿಲಾ. ಮನಿಲಾ ಅಲ್ಲ, ಮನಿಲಾ. ಮನಿಲಾ ರಾಜಧಾನಿ ಯಾವುದು? ಮನಿಲಾ. ಹಾಗಾದರೆ ಈ ಒಂದು ಫಿಲಿಪೈನ್ಸ್ ರಾಷ್ಟ್ರದ ರಾಜಧಾನಿ ಮನಿಲಾ ಆದರೆ ಫಿಲಿಪೈನ್ಸ್ ನ ಕರೆನ್ಸಿ ಯಾವುದು ಅಂತ ಬಂದಾಗ, ಕರೆನ್ಸಿ ಫಿಲಿಪೈನ್ ಪೀಸೋ. ಫಿಲಿಪೈನ್ ಪೀಸೋ ಎನ್ನುವಂಥದ್ದು ಇದರ ಕರೆನ್ಸಿ. ಅಧಿಕೃತ ಭಾಷೆಗಳು ಯಾವ ಸರ್ ಅಂತ ಬಂದಾಗ ಫಿಲಿಪಿನೋ ಮತ್ತು ಇಂಗ್ಲಿಷ್. ಕಮೆಂಟ್ ಮಾಡ್ರಿ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದ ಗವರ್ನರ್ ಜನರಲ್ ಯಾರು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿರಿ. ಗೊತ್ತಾಗ್ತದೆ ಸರಿಯಾದ ಆನ್ಸರ್ ಯಾವ್ದಂತ. ಆ ಒಂದು ಪ್ರಶ್ನೆ ಸಹ ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ. ಫಿಲಿಪೈನ್ಸ್ ರಾಜ್ಯದ ರಾಜಧಾನಿ ಯಾವುದು? ಮನಿಲಾ. ಈ ಮನಿಲಾದಲ್ಲಿರ್ತಕ್ಕಂತಹ ಈ ಒಂದು ರಾಜಧಾನಿಯಾಗಿರ್ತಕ್ಕಂಥ ಮನಿಲಾದಲ್ಲಿ ನಮಗೆ ಮತ್ತೊಂದು ಮಹತ್ವದ ಒಂದು ಸಂಶೋಧನಾ ಸಂಸ್ಥೆ ಕಂಡು ಬರ್ತದೆ, ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎನ್ನುವಂಥದ್ದು. ನೋಡಿ, ಈ ಮನಿಲಾದಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಕಂಡು ಬರ್ತದೆ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ. ಈ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯಲ್ಲಿ ಕಂಡು ಬರ್ತಂತ ಬಂದಾಗ ಫಿಲಿಪೈನ್ಸ್ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಮನಿಲಾ ನಗರದ ವ್ಯಾಪ್ತಿಯಲ್ಲಿ ಬರುವ ಲಗುನಾ ಎನ್ನುವಂತಹ ಸ್ಥಳ. ನೋಡಿ, ಯಾವ ನಗರ ಅಂತ ಬಂದಾಗ ಮನಿಲಾ. ಉದಾಹರಣೆಗೆ ಇದು ಒಂದು ಜಿಲ್ಲೆ ಅಂತಕೊಳ್ಳೋಣ. ಮನಿಲಾದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಲಗುನಾ ಎನ್ನುವಂತ ಅದರ ಅಧಿಕೃತ ಸ್ಥಳ ಅಂತ ಬಂದಾಗ ಲಗುನಾ ಎನ್ನುವಂತ ಒಂದು ಸ್ಥಳದಲ್ಲಿ ಏನ್ ಕಂಡು ಬರ್ತದೆ ನಮ್ಗ? ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಕಂಡು ಬರುತ್ತದೆ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಯಾವ ದೇಶದಲ್ಲಿ ಕಂಡು ಬರ್ತದೆ? ಮನಿಲಾ. ಮನಿಲಾದ ಯಾವ ನಗರ? ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದೆ? ಫಿಲಿಪೈನ್ಸ್. ಫಿಲಿಪೈನ್ಸ್ ರಾಷ್ಟ್ರದ ಯಾವ ನಗರದಲ್ಲಿ ಕಂಡು ಬರ್ತದೆ? ಮನಿಲಾ. ಮನಿಲಾ ನಗರದ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ? ಲಗುನಾ ಎನ್ನುವಂತಹ ಸ್ಥಳ. ಯಾವ ಸ್ಥಳದಲ್ಲಿ? ಲಗುನಾ ಎನ್ನುವಂತಹ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಕಂಡು ಬರ್ತದೆ. ಈ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ 1960ರಲ್ಲಿ ಸ್ಥಾಪನೆ. ಇನ್ ದ ಇಯರ್ ಆಫ್ 1960, 1960ರಲ್ಲಿ ಸ್ಥಾಪನೆ. ಯಾವುದು? ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರವನ್ನ 1960ರಲ್ಲಿ ಸ್ಥಾಪನೆ. ಈ ಸ್ಥಾಪನೆಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಗೆ 1969ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತಿದೆ ಎನ್ನುವಂಥದ್ದು. ನೋಡಿ, ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಏಷ್ಯಾದ ನೊಬೆಲ್ ಎಂದು ಕರೆಯುತ್ತಾರೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏಷ್ಯಾದ ನೊಬೆಲ್ 1957ರಲ್ಲಿ ಸ್ಥಾಪನೆ ಆಗ್ತದೆ. 1957ರಲ್ಲಿ ಸ್ಥಾಪನೆ ಆಗ್ತದ. ಇದನ್ನು ಮೊದಲ ಬಾರಿಗೆ ವಿನೋಬಾ ಭಾವೆ ಎನ್ನುವಂತ ವ್ಯಕ್ತಿ ಕೊಡ್ತಾ ಹೋಗ್ತಾರೆ. ಹೌದಾ? ಏಷ್ಯಾದ ನೊಬೆಲ್ ಯಾವುದು? ರಾಮನ್ ಮ್ಯಾಗ್ಸೆಸೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ
1960ರಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಗೆ ನೀಡಲಾಯಿತು. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಗಿದೆ ಯಾವಾಗ? ಈಗಾಗಲೇ 1960ರಲ್ಲಿ. ಎಲ್ಲಿ ಕಂಡು ಬರುತ್ತದೆ? ಯಾವ ದೇಶ? ಫಿಲಿಪೈನ್ಸ್ ದೇಶ ಎನ್ನುವಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಫಿಲಿಪೈನ್ಸ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರೆ ಅಂಶಗಳಂತ ಬಂದಾಗ, ಇದು ಬೀಜಿಂಗ್ ಘೋಷಣೆ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಫಿಲಿಪೈನ್ಸ್ ದೇಶದ ವಿಶೇಷತೆಗಳು ಅಂತ ಬಂದಾಗ, ಫಿಲಿಪೈನ್ಸ್ನ ವಿಶೇಷತೆಗಳಂತ ಬಂದಾಗ ನೋಡಿ, ಫಿಲಿಪೈನ್ಸ್ನ ವಿಶೇಷತೆಗಳು ನಮಗೆ ಫಿಲಿಪೈನ್ಸ್ನ ರಾಜಧಾನಿ ಯಾವ್ದಂತ ಹೇಳಿದ್ರೆ ನಾನು ನಿಮಗೆ ಮನೀಲಾ ಎನ್ನುವಂತ ಹೇಳಿದೆ. ಫಿಲಿಪೈನ್ಸ್ನ ರಾಜಧಾನಿ ಯಾವುದು? ಮನೀಲಾ. ಈ ಮನೀಲಾ ಎನ್ನುವಂಥದ್ದು ಯಾವ ದ್ವೀಪದಲ್ಲಿದೆ ಅಂತ ಬಂದಾಗ, ಲುಜನಾ ಎನ್ನುವಂತಹ ದ್ವೀಪದಲ್ಲಿದೆ. ಲುಜನಾ ಎಂಬ ದ್ವೀಪದಲ್ಲಿ ಯಾವುದು ಕಂಡು ಬರ್ತದೆ ನಮಗ? ಮನೀಲಾ ಎನ್ನುವಂಥದ್ದು ಕಂಡು ಬರ್ತದೆ. ಯಾವುದು? ಲುಜನಾ ಎನ್ನುವಂತ. ಪ್ರಶ್ನೆ ಕೇಳಬಹುದು, ಫಿಲಿಪೈನ್ಸ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಮನಿಲಾ ಈ ಕೆಳಗಿನ ಯಾವ ದ್ವೀಪದಲ್ಲಿದೆ? ಲುಜನಾ ದ್ವೀಪ. ಯಾವ ದ್ವೀಪ? ಲುಜನಾ ದ್ವೀಪ. ಯಾವ ಒಂದು ರಾಜಧಾನಿ? ಮನಿಲಾ ಎನ್ನುವಂತ ರಾಜಧಾನಿ. ಲುಜನಾ ದ್ವೀಪ ಯಾವ ಒಂದು ರಾಷ್ಟ್ರದಲ್ಲಿ ಕಂಡು ಬರ್ತದೆ? ಫಿಲಿಪೈನ್ಸ್. ಮನಿಲಾ ಯಾವ ಒಂದು ದ್ವೀಪದಲ್ಲಿದೆ? ಲುಜನಾ ಎನ್ನುವಂತ ದ್ವೀಪದಲ್ಲಿದೆ. ಅತಿ ದೊಡ್ಡ ಶಿಖರ ಯಾವುದು? ಫಿಲಿಪೈನ್ಸ್ ದೇಶದ ಅತಿ ದೊಡ್ಡ ಶಿಖರ ಅಂತ ಬಂದಾಗ, ಫಿಲಿಪೈನ್ಸ್ ದೇಶದ ಅತಿ ದೊಡ್ಡ ಶಿಖರ ಅಂತ ಬಂದಾಗ ಮೌಂಟ್ ಆಪೋ. ಮೌಂಟ್ ಎಪ್ಪೋ ಅಲ್ಲ, ಮೌಂಟ್ ಆಪೋ. ಮೌಂಟ್ ಆಪೋ ಎನ್ನುವಂಥದ್ದು ಸುಮಾರು ಇದು 2954 ಮೀಟರ್. 2954 ಮೀಟರ್. ಅತಿ ದೊಡ್ಡ ಶಿಖರ ಯಾವುದು? ಮೌಂಟ್ ಆಪೋ. ಹಾಗಾದರೆ ಈ ಮೌಂಟ್ ಆಪೋ ಎನ್ನುವಂಥದ್ದು ಮಿಂಡಾನಾವೋ ಎನ್ನುವಂಥ ದ್ವೀಪದಲ್ಲಿದೆ. ಮಿಂಡಾನಾವೋ ದ್ವೀಪದಲ್ಲಿದೆ. ಯಾವುದು? ಮೌಂಟ್ ಆಪೋ ಎನ್ನುವಂಥದ್ದು ಮಿಂಡಾನಾವೋ ಎನ್ನುವಂಥ ದ್ವೀಪದಲ್ಲಿ ಕಂಡು ಬರ್ತದೆ. ಯಾವುದು? ಮೌಂಟ್ ಆಪೋ ಎನ್ನುವಂಥದ್ದು ಮಿಂಡಾನಾವೋ ದ್ವೀಪದಲ್ಲಿ ಕಂಡು ಬರ್ತದೆ. ಯಾವುದು? ಮೌಂಟ್ ಆಪೋ. ಸೊ ಅಷ್ಟಲ್ಲದೆ ಈ ಒಂದು ಫಿಲಿಪೈನ್ಸ್ ದೇಶಕ್ಕೆ ಸಂಬಂಧಪಟ್ಟಾಗಿ ಇತ್ತೀಚೆಗೆ ಜ್ವಾಲಾಮುಖಿಗಳಾದವ್ರಿ. ಜ್ವಾಲಾಮುಖಿ ಉಂಟಾದವು ಅಲ್ಲಿ. ಜ್ವಾಲಾಮುಖಿ ಸ್ಫೋಟಗೊಂಡು ಇತ್ತೀಚೆಗೆ ಫಿಲಿಪೈನ್ಸ್ ರಾಷ್ಟ್ರದಲ್ಲಿ. ಸೊ 2023ರಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟಗೊಳ್ತದ. ಆ ಜ್ವಾಲಾಮುಖಿ ಹೆಸರೆಂತ ಬಂದಾಗ ಮಯೋನಾ. ಜ್ವಾಲಾಮುಖಿ ಹೆಸರು ಮಯೋನಾ ಎನ್ನುವಂಥದ್ದು. ಮಯೋನಾ ಎನ್ನುವಂತ ಜ್ವಾಲಾಮುಖಿ. ಈ ಮಯೋನಾ ಎನ್ನುವಂತ ಜ್ವಾಲಾಮುಖಿ 2023ರಲ್ಲಿ ಸ್ಫೋಟಗೊಂಡಿದೆ ಎನ್ನುವಂಥದ್ದು. ಜ್ವಾಲಾಮುಖಿಯ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ ದೇವರುಗಳೇ. ಇತ್ತೀಚೆಗೆ ಫಿಲಿಪೈನ್ಸ್ ರಾಷ್ಟ್ರದಲ್ಲಿ ಮಯೋನಾ ಎನ್ನುವಂತಹ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು. ಸೊ ಇದು ಯಾವ ವರ್ಷ ಅಂತ ಬಂದಾಗ 2023. ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ಮಯೋನಾ ಎನ್ನುವಂತಹ ಜ್ವಾಲಾಮುಖಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಸ್ಫೋಟಗೊಂಡಿದೆ? ಎಲ್ಲಿ? ಫಿಲಿಪೈನ್ಸ್ ದೇಶದಲ್ಲಿ ಸ್ಫೋಟಗೊಂಡಿದೆ ಎನ್ನತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಅಷ್ಟಲ್ಲದೆ ತಾಲ್ ಮತ್ತು ಮತ್ತೆರಡು 1991ರಲ್ಲಿ ಸಹ 2 ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾವೆ. ಒಂದು ದಾಲ್ ಅಂದ್ರೆ ಸರೋವರ, ಭಾರತದಲ್ಲಿ ಕಂಡು ಬರ್ತದೆ ದಾಲ್ ಸರೋವರ. ಇದು ಥಾಲ್ ಬೇರೆ, ದಾಲ್ ಬೇರೆ. ತಾಲ್ ಅಂದರೆ ಜ್ವಾಲಾಮುಖಿ ಅಥವಾ ಜ್ವಾಲಾಮುಖಿ, ದಾಲ್ ಎಂದರೆ ಸರೋವರ. ತಾಲ್ ಈಸ್ ಫ್ರಮ್ ಫಿಲಿಪೈನ್ಸ್. ಎಲ್ಲಿ ಕಂಡು ಬರ್ತದೆ ತಾಲ್? ಫಿಲಿಪೈನ್ಸ್ ಅಲ್ಲಿ. ದಾಲ್ ಭಾರತದಲ್ಲಿ. 1991ರಲ್ಲಿ ಥಾಲ್ ಮತ್ತು ಮೌಂಟ್ ಪಿನಟೋವಾ ಎನ್ನುವಂತಹ ಜ್ವಾಲಾಮುಖಿಗಳು ಸ್ಫೋಟಗೊಂಡಿದ್ದವು. ಮೌಂಟ್ ಪಿನಟೋಬಾ ಅಥವಾ ಪಿನಟೋಬೋ ಅಥವಾ ಪಿಂಟಾವಾ ಅಂತ ಸಾಕಿರ್ತಾ ಹೋಗ್ತಾರೆ. ಮೌಂಟ್ ಪಿನಟೋಬಾ ಎನ್ನುವಂಥದ್ದು. ಸೊ 2 ಜ್ವಾಲಾಮುಖಿಗಳು 1991ರಲ್ಲಿ ಸ್ಫೋಟಗೊಂಡರೆ ಇತ್ತೀಚೆಗೆ ಕಳೆದ ವರ್ಷ 2023ರಲ್ಲಿ ಮಯೋನ್ ಎನ್ನುವಂತಹ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ಜ್ವಾಲಾಮುಖಿ ಯಾವ ದೇಶಕ್ಕೆ ಸಂಬಂಧಪಡ್ತದಂತ ಬಂದಾಗ ಫಿಲಿಪೈನ್ಸ್ ದೇಶಕ್ಕೆ ಸಂಬಂಧಪಡ್ತದ. ಫಿಲಿಪೈನ್ಸ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಮನೀಲಾ ಯಾವ ದ್ವೀಪದಲ್ಲಿದೆ? ಲುಜಾನ್ ದ್ವೀಪ. ಫಿಲಿಪೈನ್ಸ್ ದೇಶದ ಅತಿ ದೊಡ್ಡ ಶಿಖರ ಯಾವುದು? ಮೌಂಟ್ ಅಪೋ. ಎಷ್ಟು ಮೀಟರ್ ಎತ್ತರ? 2954 ಮೀಟರ್ ಎತ್ತರ. ಸೊ ಈ ಮೌಂಟ್ ಆಪೋ ಎನ್ನುವಂಥದ್ದು ಮಿಂಡಾನಾವೋ ಎನ್ನುವಂತಹ ದ್ವೀಪದಲ್ಲಿದೆ ಎನ್ನುವಂಥದ್ದು ಸಹ ನಾವು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಸೊ ಅಷ್ಟಲ್ಲದೆ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ವೆರಿ ಇಂಪಾರ್ಟೆಂಟ್. ಕಳೆದ ಬಾರಿ KEA ವತಿಯಿಂದ ನಡೆಸಿರ್ತಕ್ಕಂತಹ SDA ಮತ್ತು FDA ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರು. ಯಾವುದನ್ನ? ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತದೆ ಎನ್ನುವಂಥದ್ದು. ಹಾಗಾದರೆ ಭಾರತದ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಅಥವಾ ಕೇಂದ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಸೊ ಒಡಿಸ್ಸಾ ರಾಜ್ಯದ ಕಟಕ್ ನಲ್ಲಿ ಕಂಡು ಬರ್ತದೆ. ಒಡಿಸ್ಸಾ ರಾಜ್ಯದ ಕಟಕ್. ಮಣ್ಣು ಸಂಶೋಧನಾ ಕೇಂದ್ರ ಭೂಪಾಲ್. ಭೂಮಿಯ ಮೇಲೆ ಮಣ್ಣುದೆ, ಮಣ್ಣು ಸಂಶೋಧನಾ ಕೇಂದ್ರ ಭೂಪಾಲ್.
ಮಸಾಲೆ ಸಂಶೋಧನಾ ಕೇಂದ್ರ ಕಲ್ಲಿಕೋಟೆ, ತೆಂಗಿನಕಾಯಿ ಸಂಶೋಧನಾ ಕೇಂದ್ರ ಕೊಯಮತ್ತೂರು, ಕಾಸರಗೋಡು. ಹೌದಾ, ಕಬ್ಬಿನ ತಳಿ ಸಂಶೋಧನಾ ಕೇಂದ್ರ ಕೊಯಮತ್ತೂರು, ಕಬ್ಬು ಸಂಶೋಧನಾ ಕೇಂದ್ರ ಲಖನೌ, ಮಾವಿನ ಹಣ್ಣು ಸಂಶೋಧನಾ ಕೇಂದ್ರ ವಿಜಯವಾಡ, ಸೋಯಾಬೀನ್ ಸಂಶೋಧನಾ ಕೇಂದ್ರ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ, ಸೋಯಾಬೀನ್ ಸಂಶೋಧನಾ ಕೇಂದ್ರ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನ. ಸದಾ ಸೊ ಅಷ್ಟಲ್ಲದೆ ಇಲ್ಲಿ ಬೀಜಿಂಗ್ ಆಪ್ಷನ್ ಮನಿಲದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದೆ ನಾನು. ಇಲ್ಲಿ ಬೀಜಿಂಗ್ ಅಂತ ಇದೆ. ಸೊ ಬೀಜಿಂಗ್ ಬಗ್ಗೆ ನಾವು ಚರ್ಚೆ ಮಾಡಿದಾಗ, ಸೊ ಬೀಜಿಂಗ್ ಅದರ ವಿಶೇಷತೆ ಅಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ಬೀಜಿಂಗ್ ಘೋಷಣೆ ಎನ್ನುವಂಥದ್ದಿದೆ. ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಬೀಜಿಂಗ್ ಘೋಷಣೆ ಎನ್ನುವಂಥದ್ದಿದೆ. ಬೀಜಿಂಗ್ ಘೋಷಣೆ ಎನ್ನುವಂಥದ್ದು ನಾವು ಚರ್ಚೆ ಮಾಡ್ತಾ ಹೋದಾಗ, ಸೊ ಇದು ಬೀಜಿಂಗ್ ಘೋಷಣೆ ಎನ್ನುವಂಥದ್ದು ಯಾರಿಗೆ ಸಂಬಂಧಪಡ್ತದಂತ ಬಂದಾಗ ಆತ್ಮೇಲೆ ಇದು ಮಹಿಳೆಯರ ಉತ್ತೇಜನಕ್ಕಾಗಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಬೀಜಿಂಗ್ ಘೋಷಣೆ ಎನ್ನುವಂಥದ್ದು ಆಗ್ತಾ ಹೋಗ್ತದ. ಸೊ ಈ ಬೀಜಿಂಗ್ ಘೋಷಣೆ ಎನ್ನುವಂಥದ್ದು 1995 ಸೆಪ್ಟೆಂಬರ್ 4 ಮತ್ತು 5ನೇ ದಿನಾಂಕದಂದು ಅಥವಾ ತಾರೀಕಿನಂದು ಆಗ್ತದೆ ಬೀಜಿಂಗ್ ಘೋಷಣೆ. 1995 ಸೆಪ್ಟೆಂಬರ್ 4 ಮತ್ತು 5ರಂದು ಈ ಒಂದು ಬೀಜಿಂಗ್ ಘೋಷಣೆ ಉದ್ದೇಶ ಅಂತ ಬಂದಾಗ, ಇದ್ರ ಇಂಪಾರ್ಟೆನ್ಸ್ ಅಂತ ಬಂದಾಗ, ಬೀಜಿಂಗ್ ಘೋಷಣೆ ಬಗ್ಗೆ ಮಹಿಳೆಯರ ಉತ್ತೇಜನಕ್ಕಾಗಿ ಅಥವಾ ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಉತ್ತೇಜನಕ್ಕಾಗಿ, ಸೊ ಉತ್ತೇಜನಕ್ಕಾಗಿ ಏನ್ ಮಾಡ್ತದೆ ಸರ ಈ ಬೀಜಿಂಗ್ ಘೋಷಣೆಯನ್ನ ಸೊ ವಿಶ್ವಸಂಸ್ಥೆ ಏನ್ ಮಾಡ್ತದೆ, ಇದನ್ನ ಆಯೋಜನೆ ಮಾಡ್ತದೆ ಎನ್ನುವಂಥದ್ದು. ವಿಶ್ವಸಂಸ್ಥೆ ಆಯೋಜಿಸಿತು ಎನ್ನುವಂಥದ್ದು, ವಿಶ್ವಸಂಸ್ಥೆ ಆಯೋಜಿಸಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತದೆ. ಪ್ರಶ್ನೆ ಕೇಳಬಹುದು UPSC ಈ ಒಂದು ಟಾಪಿಕ್ ಮೇಲೆ ಈಗಾಗಲೇ ಪ್ರಶ್ನೆ ಬಂದಿದೆ. ಬೀಜಿಂಗ್ ಘೋಷಣೆ ಯಾವ ವರ್ಷದಲ್ಲಿ ನಡೀತಂತ ಬಂದಾಗ 1995 ಸೆಪ್ಟೆಂಬರ್ 4 ಮತ್ತು 5ನೇ ತಾರೀಕು. ಇದರ ಉದ್ದೇಶ ಮಹಿಳೆಯರ ಉತ್ತೇಜನಕ್ಕಾಗಿ. ಇದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾವ್ದಂತ ಬಂದಾಗ ವಿಶ್ವಸಂಸ್ಥೆ. ಯಾವುದು? ವಿಶ್ವಸಂಸ್ಥೆ ಎನ್ನುವಂಥದ್ದು. ಸೊ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ಈ ಬೀಜಿಂಗ್ ಎನ್ನುವಂಥದ್ದು ಯಾವ ರಾಷ್ಟ್ರದ ರಾಜಧಾನಿ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ತದೆ ಈಗಾಗಲೇ. ಸೊ ಬೀಜಿಂಗ್ ಎನ್ನುವಂಥದ್ದು ಚೀನಾದ ರಾಜಧಾನಿ, ಚೀನಾದ ರಾಜಧಾನಿ. ಹೌದಾ? ಸೊ ಚೀನಾದ ಭಾಷೆ ಯಾವುದು? ಚೀನಾದ ಭಾಷೆ ಮ್ಯಾಂಡಲಿವ್, ಚೀನಾದ ಭಾಷೆ ಮ್ಯಾಂಡಲಿವ್ ಅನ್ನುವುದು ಸಹ ಗೊತ್ತ. ಮ್ಯಾಂಡಲಿವ್, ಚೀನಾದ ಭಾಷೆ ಯಾವುದು? ಮ್ಯಾಂಡಲಿವ್ ಅಂತಕ್ಕಂಥದ್ದು. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಬೀಜಿಂಗ್ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಷ್ಟೇ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಕಂಡು ಬರ್ತದೆ. ಬೀಜಿಂಗ್ ಶಾಂಘೈನ ಕೇಂದ್ರ ಕಚೇರಿ ಕಂಡು ಬರ್ತದ್ರಿ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಬೀಜಿಂಗ್ ನಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಸಹ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಆಪ್ಷನ್ ಡಿ ಇದೆ, ನವದೆಹಲಿ. ಸೊ ಇತ್ತೀಚೆಗೆ ನವದೆಹಲಿಯಲ್ಲಿ G20 ಸಮಾವೇಶವಾಯಿತು. ನವದೆಹಲಿ ಹಳೆಯ ಹೆಸರು ಇಂದ್ರಪ್ರಸ್ಥ. ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನ ಕಂಡು ಬರ್ತದ. ನವದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಕಂಡು ಬರ್ತಾ ಹೋಗ್ತದ. ನವದೆಹಲಿಯಲ್ಲಿ ಕೆಂಪು ಕೋಟೆ ಇದೆ. ಸೊ ಹಲವಾರು ವಿಚಾರಗಳ ಬಗ್ಗೆ ನವದೆಹಲಿ ಬಗ್ಗೆ ನಮಗೆ ಸಿಗ್ತಾ ಹೋಗ್ತವೆ. ಸೊ ಅಷ್ಟೇ ನವದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಆಗ್ತದ. ಹೌದಾ? ಸೊ ಎಲ್ಲ ಅಂಶಗಳನ್ನು ನೀವು ನವದೆಹಲಿ ಬಗ್ಗೆ ಚರ್ಚೆ ಮಾಡಬೇಕಾಗ್ತದ. ಸೊ ಅಷ್ಟೇ ಕೊನೆಯದಾಗಿರ್ತಕ್ಕಂಥ ಆಪ್ಷನ್ ಡಿ ಸಿಂಗಾಪುರ. ನೋಡಿ, ಸಿಂಗಾಪುರಕ್ಕೆ ಸಂಬಂಧಪಟ್ಟ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವ ಮುಂಚಿತವಾಗಿ ಸೊ ನಾವು ಇನ್ನೊಂದಿಷ್ಟು ಇಲ್ಲಿ ADB ಬ್ಯಾಂಕ್ ಬಗ್ಗೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನಾನು ಒಂದೆರಡು ಅಂಶಗಳನ್ನು ಚರ್ಚೆ ಮಾಡಿ ಸೊ ಸಿಂಗಾಪುರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ನುವಂಥದ್ದು ಇದೆ ಅಲ್ವಾ ಆದ್ಮೇಲೆ, ಇದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1966ರಲ್ಲಿ. ಯಾವಾಗ ಸ್ಥಾಪನೆ ಆಯಿತು? 1966ರಲ್ಲಿ ಏನಾಗ್ತದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ನುವಂಥದ್ದು ಸ್ಥಾಪನೆ ಆಗ್ತಾ ಹೋಗ್ತದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ನುವಂಥದ್ದು. ಸೊ ಅದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ ದೇಶದ ಮನಿಲಾ. ಇದು ಎಷ್ಟು ಸದಸ್ಯರನ್ನು ಹೊಂದಿದೆ? ಸೊ ನೋಡಿ, ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಿಂದ 49 ಸೇರಿದಂತೆ 68 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಸೊ ಒಟ್ಟಾರೆಯಾಗಿ ಏಷ್ಯಾ ಖಂಡದಲ್ಲಿರ್ತಕ್ಕಂಥ 49 ರಾಷ್ಟ್ರಗಳನ್ನು ಸೇರಿಕೊಂಡು 68 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಎಂದರೆ ಸದಸ್ಯತ್ವವನ್ನು ಪಡೆದುಕೊಂಡಿವೆ ಅನ್ನುವಂಥದ್ದು. ಇದರ ಮೊದಲ ಅಧ್ಯಕ್ಷ ಅಂತ ಬಂದಾಗ ತಕೇಶಿ ವಟನಬೆ. ಬಹಳ ಚಂದ ಐತೆ ನೋಡ್ರಿ ಹೆಸರು, ತಕೇಶಿ ವಟನಬೆ. ಸ್ವೀಟ್ ಆಗಿ ತಕೇಶಿ ಅಂತ ಕರಿತಾ ಹೋಗ್ಬೋದು ನಾವು, ತಕೇಶಿ ವಟನಬೆ. ಸೊ ಇದರ ಪ್ರಸ್ತುತ ಅಧ್ಯಕ್ಷರಂತ ಬಂದಾಗ ಮಸತುಸ್ಕು ಅಸಕಾವ ಎನ್ನುವಂತ ವ್ಯಕ್ತಿ ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದು, ಇವನು ಜನವರಿ 17ನೇ ತಾರೀಕು 2020ರಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ್ರು. ಸೊ ಇವರು ಮೂಲತಃ ಯಾವ ರಾಷ್ಟ್ರಕ್ಕೆ ಸಂಬಂಧಪಡ್ತಾರಂತ ಬಂದಾಗ ಅಸಕಾವ ಎನ್ನುವಂತ ವ್ಯಕ್ತಿ ಜಪಾನ್ ರಾಷ್ಟ್ರಕ್ಕೆ ಸಂಬಂಧಪಡ್ತಾರ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿರಿ, ಜಪಾನ್ ರಾಷ್ಟ್ರದ ರಾಜಧಾನಿ ಯಾವುದು? ನಾನು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಕ್ಲಾಸ್ ಕೇಳೋರೆಲ್ಲ ಯಾರು ಕಮೆಂಟ್ ಹಾಕಲ್ರಿ, ಕಮೆಂಟ್ ಹಾಕ್ಬೇಕಾಗ್ತದ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ. ಈಗಾಗಲೇ 3-4 ಪ್ರಶ್ನೆಗಳನ್ನ ಕೇಳ್ತಾ ಹೋದೆ ನಾನು, ಅದನ್ನು ಸಹ ನೀವು ಹಾಕ್ಬೇಕಾಗ್ತದ. ಮೊದಲ ಅಧ್ಯಕ್ಷರು ಯಾರು? ವಟನಾಬೆ
ಪ್ರಸ್ತುತ ಅಧ್ಯಕ್ಷರು ಅಸಕಾವಾ. ಯಾವ ವರ್ಷದಿಂದ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು? 2020. ಯಾವ ದೇಶ? ಜಪಾನ್ ದೇಶ. ಇದರ ಉದ್ದೇಶವೇನು? ಒಟ್ಟಾರೆಯಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಉದ್ದೇಶ ಅಂತ ಬಂದಾಗ ಬಡತನ ನಿರ್ಮೂಲನೆಗಾಗಿ ಏಷ್ಯಾ ಮತ್ತು ಪೆಸಿಫಿಕ್ಗೆ ಸಮೃದ್ಧಿ, ಒಳಗೊಳ್ಳುವಿಕೆ, ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆಯನ್ನು ಒದಗಿಸಿಕೊಳ್ಳುವುದು. ಸೊ ಒಟ್ಟಾರೆಯಾಗಿ ಏಷ್ಯಾದ ರಾಷ್ಟ್ರಗಳಿಗೆ ಇಲ್ಲಿರ್ತಕ್ಕಂಥ ಬಡತನ ನಿರ್ಮೂಲನೆ ಮಾಡೋದರ ಮೇನ್ ಉದ್ದೇಶ ಆಗಿರ್ತದ. ಫಸ್ಟ್ ಪ್ರಿಫರೆನ್ಸ್ ಬಡತನ ನಿರ್ಮೂಲನೆಗಾಗಿ, ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಓನ್ಲಿ ಪೆಸಿಫಿಕ್ ಮತ್ತು ಏಷ್ಯಾ ರಾಷ್ಟ್ರಗಳು ಇರ್ತಕ್ಕಂಥದ್ದು. ಏಷ್ಯಾ ರಾಷ್ಟ್ರಗಳು ಮತ್ತು ಪೆಸಿಫಿಕ್ ಸಮುದ್ರ ಅಥವಾ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಸೊ ಮೊದಲ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಕೊಡ್ತಾ ಹೋಗ್ತದೆ ಅನ್ನುವಂಥದ್ದು ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು. ಸೊ ನೆಕ್ಸ್ಟ್ ನೋಡಿ, ADB-ಗಾಗಿ ಸ್ಟ್ರಾಟಜಿ 2023 ಅಂದ್ರೆ ಸೊ ಈ ತರ ಪ್ರಶ್ನೆಗಳು ಬರ್ತಾ ಹೋಗ್ತಾವ UPSC ಮತ್ತು KS ಎಕ್ಸಾಮ್ಸ್ ಅಲ್ಲಿ. ನೋಡಿ, ADB ಬ್ಯಾಂಕ್ನ ಸ್ಟ್ರಾಟಜಿ 2030 ಎನ್ನುವಂಥದ್ದು ಏಷ್ಯನ್ ಡೆವಲಪ್ಮೆಂಟ್ ಪ್ರದೇಶದ ಬದಲಾಗುತ್ತಿರುವ ಅಗತ್ಯಗಳಿಗೆ ಪರಿಣಾಮಕಾರಿಯಾಗಿ ಪ್ರತ್ಯೇಕಿಸಲು ಕೋರ್ಸ್ ಅನ್ನು ಹೊಂದಿದೆ. 2030 ಅಡಿಯಲ್ಲಿ ADB ತೀವ್ರ ಬಡತನವನ್ನು ನಿರ್ಮೂಲನೆ ಮಾಡಲು ತನ್ನ ಪ್ರಯತ್ನಗಳನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಸದೃಢ ಅಂತರ್ಗತ ಚೇತರಿಸಿಕೊಳ್ಳುವ ಮತ್ತು ಸುಸ್ಥಿರ ಏಷ್ಯಾ ಮತ್ತು ಪೆಸಿಫಿಕ್ ಅನ್ನು ಸಾಧಿಸಲು ತನ್ನ ದೃಷ್ಟಿಯನ್ನು ವಿಸ್ತರಿಸಿದೆ. ಒಟ್ಟಾರೆಯಾಗಿ ADB ಬ್ಯಾಂಕ್ನ ಉದ್ದೇಶ 2030 ಒಳಗೆ ಏಷ್ಯಾದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಿಗೆ ಬಡತನ ನಿರ್ಮೂಲನೆ ಮಾಡುವುದು. ಯಾವ ವರ್ಷದೊಳಗಡೆ? 2030 ಒಳಗಡೆ ಬಡತನ ನಿರ್ಮೂಲನೆ ಮಾಡುವುದು. ಎಲ್ಲಿ? ಏಷ್ಯಾದ ರಾಷ್ಟ್ರಗಳಲ್ಲಿ. ಯಾಕೆ ಏಷ್ಯಾದ ರಾಷ್ಟ್ರಗಳಲ್ಲಿ? ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಹಂಗಾಗಿ ಏಷ್ಯಾದ ರಾಷ್ಟ್ರಗಳಿಗೆ ತನ್ನ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾ ಹೋಗ್ತದೆ ಎನ್ನುವಂಥದ್ದು. ನೆಕ್ಸ್ಟ್, ಭಾರತವು ADB-ಯ ಸ್ಥಾಪಕ ಸದಸ್ಯ ರಾಷ್ಟ್ರವೇ? ಹೌದು, ಭಾರತವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸ್ಥಾಪಕ ರಾಷ್ಟ್ರವಾಗಿದೆ. ಪ್ರಶ್ನೆ ಕೇಳ್ತಾನೆ ನೋಡಿ, ಭಾರತ ಎನ್ನುವಂಥದ್ದು ಸ್ವಲ್ಪ ಇಲ್ಲಿ ಚರ್ಚೆ ಮಾಡ್ಬೇಕಾಗ್ತದೆ. ಭಾರತ ಎನ್ನುವಂಥದ್ದು G20 ಯಲ್ಲಿದೆ, ಬಿಮ್ಸ್ಟೆಕ್ ಅಲ್ಲಿದೆ, ಹೌದಾ? G7 ಅಲ್ಲಿಲ್ಲ, ಏಷ್ಯನ್ ನಲ್ಲಿಲ್ಲ, ಹೌದಾ? ಏಷ್ಯನ್ ಅಲ್ಲಿಲ್ಲ, G20 ಅಲ್ಲಿದೆ, ಬಿಮ್ಸ್ಟೆಕ್ ಅಲ್ಲಿದೆ, ಸಾರ್ಕ್ ಅಲ್ಲಿದೆ, ಬ್ರಿಕ್ಸ್ ಅಲ್ಲಿದೆ. G7 ಅಲ್ಲಿಲ್ಲ, ಏಷ್ಯನ್ ಅಲ್ಲಿಲ್ಲ, ಒಪೆಕ್ ಅಲ್ಲಿಲ್ಲ, ನ್ಯಾಟೋದಲ್ಲಿ ಇಲ್ಲ, ಹೌದಾ? ಭಾರತವು ADB ಬ್ಯಾಂಕ್ ಸ್ಥಾಪಕ ಸದಸ್ಯ ರಾಷ್ಟ್ರವೇ? ಹೌದ್ರಿ ಸರ, ಭಾರತವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಸೊ ಇದರ ಮುಂದುವರಿದ ವಿಚಾರ ಅಂತ ಬಂದಾಗ, ಸೊ ADB ಬ್ಯಾಂಕ್ನ ಇನ್ನಿತರ ಹಲವಾರು ವಿಷಯ ಅಂತ ಬಂದಾಗ, ಸೊ ಇದು ಸ್ಥಾಪನೆಯಾದ ಸಂದರ್ಭದಲ್ಲಿ 31 ಸದಸ್ಯರಿಂದ ಆರಂಭಗೊಂಡು ಸೊ ಪ್ರಸ್ತುತ 68 ಸದಸ್ಯರನ್ನು ಒಳಗೊಂಡಿದೆ. ಅದರಲ್ಲಿ 49 ಏಷ್ಯಾ ರಾಷ್ಟ್ರಗಳು, ಸೊ 19 ಹೊರಗಿನ ರಾಷ್ಟ್ರಗಳು. ಸೊ 49 ರಾಷ್ಟ್ರಗಳು ಏಷ್ಯಾದ ರಾಷ್ಟ್ರಗಳು, ಸೊ 19 ರಾಷ್ಟ್ರಗಳು ಏಷ್ಯಾ ದ್ವೀಪ ಖಂಡವನ್ನು ಹೊರತುಪಡಿಸಿರ್ತಕ್ಕಂಥ ರಾಷ್ಟ್ರಗಳು. ಅರ್ಥ ಆಗ್ತದಲ್ಲ? ಪ್ರಶ್ನೆ ಕೇಳಬಹುದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಏಷ್ಯಾದ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 49. ಎಷ್ಟು? 49. ಅದಾದ ನಂತರ ADB-ಯಲ್ಲಿ ಜಪಾನ್ 15.677%ನೊಂದಿಗೆ ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಸೊ ನಂತರ USA 15.567%, ಚೀನಾ 6.473% ಶೇಕಡವಾರು ಮತ್ತು ಭಾರತ 5.812 ಶೇಕಡವಾರು ಪಾಲನ್ನು ಹೊಂದಿದೆ. ಸೊ ಪ್ರಶ್ನೆ ಕೇಳ್ತಾನ್ರಿ ಸರ, ADB ಬ್ಯಾಂಕ್ನೊಂದಿಗೆ ಅತಿ ಹೆಚ್ಚು ಪಾಲನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು? ಜಪಾನ್. ಯಾವ ರಾಷ್ಟ್ರ? ಜಪಾನ್ ರಾಷ್ಟ್ರ. ಹೌ ಮಚ್? ಎಷ್ಟು? 15.677. ಎರಡನೇ ಅತಿ ಹೆಚ್ಚು USA. ಎಷ್ಟಿದ? 15.567. ಮೂರನೇ ಅತಿ ಹೆಚ್ಚು ಚೀನಾ. ಎಷ್ಟಿದೆ? 6.473. ನಾಲ್ಕನೇ ಸ್ಥಾನ ಪಡೆದಿರ್ತಕ್ಕಂಥದ್ದು, ನಾಲ್ಕನೇ ಪಾಲು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ, 5.812. ಇದನ್ನ ಏರಿಕೆ ಕ್ರಮದಲ್ಲಿ ಕೇಳಬಹುದು, ಇಳಿಕೆ ಕ್ರಮದಲ್ಲಿ ಕೇಳಬಹುದು. ಮೊದಲ 4 ರಾಷ್ಟ್ರಗಳು ಯಾವುದು ಅಂತಕ್ಕಂಥದ್ದು, ಅಥವಾ ಅತಿ ಹೆಚ್ಚು ಪಾಲು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಅನುಕ್ರಮವಾಗಿ ಗುರುತಿಸಿ. ಮೊದಲ ರಾಷ್ಟ್ರ ಜಪಾನ್ 15%, 15.677. ಎರಡನೇ ರಾಷ್ಟ್ರ USA 15.567. ಮೂರನೇ ರಾಷ್ಟ್ರ ಚೀನಾ 6.473. ನಾಲ್ಕನೇ ರಾಷ್ಟ್ರ ಭಾರತ 5.812. ಭಾರತದ ಪಾಲು 5.812. ಅತಿ ದೊಡ್ಡ ಪಾಲು ಹೊಂದಿರತಕ್ಕಂಥ ರಾಷ್ಟ್ರ ಜಪಾನ್. ಯಾವುದು? ಜಪಾನ್ ಅಂತಕ್ಕಂಥದ್ದು. ಸೊ ಇದರ ಉದ್ದೇಶ ಬಡತನ ಮತ್ತು ಅಂತರ್ಗತ ಬೆಳವಣಿಗೆ ಅಂತಕ್ಕಂಥದ್ದು. ಸೊ ಸಾರ್ವಜನಿಕ ವಲಯದಲ್ಲಿ 80% ಹೂಡಿಕೆ ಮೂಲಕ ಇದನ್ನು ಕೈಗೊಳ್ಳಲಾಗ್ತದೆ ಅಂತಕ್ಕಂಥದ್ದು. ಸೊ ADB-ಯ ಮೂಲ ಸೌಕರ್ಯ, ಆರೋಗ್ಯ, ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡುತ್ತದೆ. ಹವಾಮಾನ ಬದಲಾವಣೆ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸಲು ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡುತ್ತದೆ. ಫಸ್ಟ್ ಪ್ರಿಫರೆನ್ಸ್ ಬಡತನ, ಆಮೇಲೆ ಮೂಲ ಸೌಕರ್ಯಗಳು. ಅರ್ಥ ಆಗ್ತದಲ್ಲ? ಅದಾದ ನಂತರ ಆರೋಗ್ಯ, ಸಾರ್ವಜನಿಕ ಆಡಳಿತ ಮುಂಬರುವ ವಿಚಾರಗಳಲ್ಲಿ ಇರ್ತವೆ. ಇಲ್ಲಿ
ಪಾಲು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗಬೇಕು. ಯಾವ ಒಂದು ರಾಷ್ಟ್ರ ಅತಿ ಹೆಚ್ಚು ಪಾಲು ಹೊಂದಿದೆ? ಜಪಾನ್ ಎನ್ನುವಂಥದ್ದು. ಸೊ ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಸೊ ನೆಕ್ಸ್ಟು ಭಾರತ ಮತ್ತು ಎಡಿಬಿಯ ಭಾರತದ ಸಂಗತಿಗಳಂತ ಬಂದಾಗ ನೋಡಿ, ಇದು ಸ್ಥಾಪನೆಯಾಗಿ ವರ್ಷದಿಂದ ಹಿಡಿದು 1986ರವರೆಗೆ ಯಾವುದೇ ರೀತಿಯ ಸಹಾಯವನ್ನು ಪಡೆದಿರಲಿಲ್ಲ ಭಾರತ. ಸೊ 1986ರಿಂದ ಸಹಾಯವನ್ನು ಪಡೆಯಲು ಪ್ರಾರಂಭಿಸಿತು. ಸೊ ಅದರಲ್ಲಿ ಪ್ರಮುಖವಾಗಿ ಕೈಗಾರಿಕಾ ಸ್ಪರ್ಧಾತ್ಮಕತೆ, ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ, ಕಡಿಮೆ ಆದಾಯದ ರಾಜ್ಯಗಳ ಬೆಳವಣಿಗೆ ವೇಗವರ್ಧನೆ, ಸೊ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸವಾಲುಗಳಲ್ಲಿ ಸೊ ಏನಾಗ್ತದ, ಸೊ ಅತಿ ಹೆಚ್ಚು ಪಾಲು ಹೊಂದಿರತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಎಡಿಬಿಯ ಕೊಡುಗೆ. ಭಾರತದಲ್ಲಿ ಎಡಿಬಿಯ ಕೊಡುಗೆ ಅಂತ ಬಂದಾಗ ಕೈಗಾರಿಕಾ ಸ್ಪರ್ಧಾತ್ಮಕತೆಯನ್ನು ಮಾಡಿಕೊಳ್ಳುವುದರಲ್ಲಿ, ಉದ್ಯೋಗ ಸೃಷ್ಟಿಸುವುದರಲ್ಲಿ, ಕಡಿಮೆ ಆದಾಯ ರಾಜ್ಯಗಳ ಬೆಳವಣಿಗೆ ವೇಗವರ್ಧನೆಯಲ್ಲಿ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಸವಾಲುಗಳಲ್ಲಿ ಸೊ ಏನಾಗ್ತದ, ಎಡಿಬಿ ತನ್ನದೇ ಆದ ಕೊಡುಗೆ ನೀಡಿದೆ. 1986ರಿಂದ ಎಡಿಬಿಯು ಭಾರತಕ್ಕೆ ಸಹಾಯವನ್ನು ಮಾಡುತ್ತದೆ ಎನ್ನುವುದನ್ನು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ಭಾರತದಲ್ಲಿ 6 ವಲಯಗಳಲ್ಲಿ ಸೊ ನಾವು ಎಡಿಬಿಯ ಉಪಸ್ಥಿತಿಯನ್ನು ನೋಡಬಹುದು. ಇಲ್ಲಿ ಏನಾಗ್ತದ, ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಅಂದ್ರೆ ಪವನಶಕ್ತಿ, ಸೌರಶಕ್ತಿಯಲ್ಲಿ ನೀರು ಮತ್ತು ನಗರ ಸೇವೆಗಳಲ್ಲಿ, ಅದಾದ ನಂತರ ಹಣಕಾಸು, ಸಾರ್ವಜನಿಕ ವಲಯದಲ್ಲಿ ನಿರ್ವಹಣೆ, ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಅಭಿವೃದ್ಧಿ. ಇದನ್ನ ಪ್ರಶ್ನೆ ಕೇಳಬಹುದು. ಕೊನೆಯ ಎಕ್ಸಾಮ್ಸ್ ಅಲ್ಲಿ ಸಹ ಪ್ರಶ್ನೆ ಬಂದಿತ್ತು. KS ಎಕ್ಸಾಮ್ಸ್ ಅಲ್ಲಿ ಇದೇ ತರ ಒಂದು ಅಂಶವನ್ನು ಇಟ್ಟುಕೊಂಡು ಪ್ರಶ್ನೆ ಕೇಳಿದ್ರು, ಮಸ್ಕಿ ಮೇಲೆ ಪ್ರಶ್ನೆ ಕೇಳಿದ್ರು. ಸೊ ಆದ್ರಿಂದ ನಾನು ಇದನ್ನ ನಿಮಗೆ ತೆಗೆದುಕೊಂಡು ಬಂದಿರತಕ್ಕಂಥ ವಿಚಾರ. ಈ ಕೆಳಗಿನ ಯಾವ ಅಂಶವನ್ನು ಪರಿಗಣನೆ ತೆಗೆದುಕೊಂಡು ಸೊ ಅದಕ್ಕೆ ತನ್ನದೇ ಆದ ಸ್ಥಾನಮಾನ ನೀಡಿದೆ ಅನ್ನುವಂಥದ್ದು ಪ್ರಶ್ನೆ ಬಂದಿತ್ತು. ಸೊ ಅದರಿಂದ ನೋಡ್ತಾ ಹೋಗ್ರಿ, ಸಾರಿಗೆ, ಶಕ್ತಿ, ನೀರು ಮತ್ತು ನಗರ ಸೇವೆಗಳು, ಹಣಕಾಸು ಮತ್ತು ಸಾರ್ವಜನಿಕ ವಲಯದ ನಿರ್ವಹಣೆ, ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಅಭಿವೃದ್ಧಿ. ಈ ಒಂದು 6 ವಲಯದಲ್ಲಿ ನಾವು ಎಡಿಬಿಯ ಉಪಸ್ಥಿತಿ ನೋಡಬಹುದು. ಇಲ್ಲಿ ಭಾರತದಲ್ಲಿ ಒಟ್ಟಾರೆಯಾಗಿ ಏಷ್ಯಾದಲ್ಲಿ ಅಂತ ಬಂದಾಗ ಬಡತನ ನಿರ್ಮೂಲನೆ, ಭಾರತದಲ್ಲಿ ಅಂತ ಬಂದಾಗ ಸಾರಿಗೆ, ಶಕ್ತಿ, ನೀರು ಮತ್ತು ನಗರ ಸೇವೆಗಳು, ಹಣಕಾಸು, ಸಾರ್ವಜನಿಕ ವಲಯದ ನಿರ್ವಹಣೆ, ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಡಿಬಿ ಇತ್ತೀಚಿನ ಬೆಳವಣಿಗೆ ಅಂತ ಬಂದಾಗ ಸೊ ಎಡಿಬಿಯು ಭಾರತದ 5 ತಮಿಳುನಾಡಿನ ನಗರಗಳಲ್ಲಿ ಸೊ ಸೇವೆಯನ್ನು ಬಲಪಡಿಸಲು ಸೊ 206 ಮಿಲಿಯನ್ ಸಾಲಕ್ಕೆ ಸೊ ಸಹಿಯನ್ನು ಹಾಕಿದೆ ಎನ್ನುವಂಥದ್ದು. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 10 ವರ್ಷಗಳ ಮಸಾಲ ಬಾಂಡ್ಗಳನ್ನು ರೂಪಾಯಿ 850 ಕೋಟಿ ಮೌಲ್ಯದ ಭಾರತದ INX ನ ಜಾಗತಿಕ ಸವಲು ಪಟ್ಟಿಯ ವೇದಿಕೆಯಲ್ಲಿ ಪಟ್ಟಿ ಮಾಡಿದೆ ಎನ್ನುವಂಥದ್ದು. ಸೊ 10 ವರ್ಷಗಳ ಮಸಾಲ ಬಾಂಡ್ನ ಒಟ್ಟು ಮೊತ್ತ 850 ಕೋಟಿ ರೂಪಾಯಿ ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವೈಜಾಗ್ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಗಾಗಿ ಪರಿಕಲ್ಪನೆ ಅಭಿವೃದ್ಧಿಯನ್ನು ಸಿದ್ಧಪಡಿಸಿದೆ. ಸೊ ಅಷ್ಟಾದ ನಂತರ ಕೊರೋನಾ ವೈರಸ್ ಏಕಾಏಕಿ ತಡೆಗಟ್ಟಲು ಸದಸ್ಯ ರಾಷ್ಟ್ರಗಳಿಗೆ ಎಡಿಬಿ USD $4 ಮಿಲಿಯನ್ ನೀಡಲು ಮುಂದಾಗಿದೆ ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಕೊರೋನಾವನ್ನು ತಡೆಗಟ್ಟಲು $4 ಮಿಲಿಯನ್ USD ನೀಡಲು ಮುಂದಾಗಿದೆ. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಆರೋಗ್ಯ ಸೇವೆಗಳು ಮತ್ತು ವೈದ್ಯಕೀಯ ಸಲಕರಣೆಗಳಿಗಾಗಿ ಆಸ್ಪತ್ರೆಯ ಸರಪಳಿ ಮಣಂತಗಳಿಗೆ 100 ಕೋಟಿ ರೂಪಾಯಿ ಸಾಲವನ್ನು ನೀಡುತ್ತದೆ. ಸೊ ಯೋಜನೆಯು ವೈಯಕ್ತಿಕ ರಚನೆ, ರಕ್ಷಣಾ ಸಾಧನಗಳು, ಮೂಲಭೂತ ಸೌಕರ್ಯಗಳು, ನೈರ್ಮಲ್ಯ ಉತ್ಪನ್ನಗಳು, ಸೊ ವೆಂಟಿಲೇಟರ್ಗಳು ಹಾಗೂ ಹಾಸಿಗೆಯಂತಹ ರೋಗಿಗಳಿಗೆ ಆರೈಕೆ ಸಾಧನಗಳನ್ನು ಖರೀದಿಸಲು ಬೆಂಬಲಿಸುತ್ತದೆ ಎನ್ನುವಂಥದ್ದು. ಕೊರೋನಾ ರೋಗವನ್ನು ತಡೆಗಟ್ಟಲು $4 ಮಿಲಿಯನ್ USD ಮತ್ತು ಆಸ್ಪತ್ರೆಗಳಿಗೆ ತನ್ನದೇ ಆದ ಸೌಲಭ್ಯವನ್ನು ನೀಡಲು 100 ಕೋಟಿ ಸಾಲವನ್ನು ನೀಡಿದೆ ಎನ್ನುವುದನ್ನು ನೋಡ್ತಾ ಹೋಗ್ತೀವಿ. ಸೊ ಅಷ್ಟಲ್ಲದೆ ಭಾರತದ 5 ತಮಿಳುನಾಡಿನ ನಗರಗಳಲ್ಲಿ ಸೊ 206 ಮಿಲಿಯನ್ ಸಾಲಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎನ್ನುವಂಥದ್ದು ನಾವು ಸಹ ನೋಡ್ತಾ ಹೋಗ್ತೀವಿ ಎನ್ನುವಂಥದ್ದು. ಸೊ ಈ ಒಂದು ಭಾರತ ಮತ್ತು ಎಡಿಬಿ ನಡುವಿನ ಇತ್ತೀಚಿನ ಬೆಳವಣಿಗೆಗಳು ಎನ್ನುವಂಥದ್ದು. ಸೊ ಅದಾದ ನಂತರ ಸಿಂಗಾಪುರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಸಿಂಗಾಪುರವನ್ನು ಭೇಟಿ ಮಾಡಿದ್ರಿಂದ ಸೊ ಅಲ್ಲಿನ ಕೆಲವೊಂದು ಒಪ್ಪಂದಗಳಾಗ್ತವೆ. ಆ ಒಂದು ಒಪ್ಪಂದಗಳ ಕುರಿತು ನಾನು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ವಿಚಾರ. ಪ್ರಧಾನಿಯವರ ಸಿಂಗಾಪುರ ಭೇಟಿಯ ಪ್ರಮುಖ ಫಲಿತಾಂಶಗಳಂತ ಬಂದಾಗ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಪಾಲುದಾರಿಕೆ ಎನ್ನುವಂಥದ್ದು ಮೊದಲನೇ ಅಂಶ. ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಪಾಲುದಾರಿಕೆ. ಈ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಪಾಲುದಾರಿಕೆಯಲ್ಲಿ ಏನೇನು ಮಾತುಕತೆಗಳಾಗಿದ್ವು ಅಂತ ಬಂದಾಗ ದ್ವಿಪಕ್ಷೀಯ ಸಹಕಾರದ ಸೌಲಭ್ಯ ನಿಮಿಷ ದ್ವಿಪಕ್ಷೀಯ ಸಹಕಾರ ಕ್ಷೇತ್ರ ಗುರುತಿಸುವ ಚೇತರಿಸಿಕೊಳ್ಳುವ ಅರೆವಾಹಕ ಪೂರೈಕೆ ಸರಪಳಿಯನ್ನು ಅಭಿವೃದ್ಧಿಪಡಿಸಲು MOUಗೆ ಸಹಿ ಹಾಕಲು ವಿವಿಧ ತಂತ್ರಜ್ಞಾನಗಳ ಸೆಮಿಕಂಡಕ್ಟರ್ ಚಿಪ್ಗಳ ಜಾಗತಿಕ ಪ್ರಾಮುಖ್ಯತೆಗಾಗಿ MOU ದೊಡ್ಡ ಭೌಗೋಳಿಕ ಕಾರ್ಯತಂತ್ರವನ್ನು ಮಹತ್ವವನ್ನು ಹೊಂದಿದೆ ಎನ್ನುವಂಥದ್ದು. ಸೊ ಅದಾದ ನಂತರ
ಸಿಂಗಾಪುರ್ ಸೆಮಿಕಂಡಕ್ಟರ್ ಉದ್ಯಮವು 1970ರ ದಶಕದಿಂದಲೂ ಅಭಿವೃದ್ಧಿ ಹೊಂದುತ್ತಿದೆ. ಇದು ಜಾಗತಿಕವಾಗಿ ಅರೆವಾಹಕ ಉತ್ಪಾದನೆಯ ಸರಿಸುಮಾರು 10% ಮತ್ತು ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಸರಿಸುಮಾರು 20%ನಷ್ಟಿದೆ ಎನ್ನುವಂಥದ್ದು. ಮೊದಲ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಪಾಲುದಾರಿಕೆ ಅಂಶಗಳಲ್ಲಿ ಇದು ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ನೆಕ್ಸ್ಟ್ ಮತ್ತೊಂದು ಅಲ್ಲಿನ ಒಪ್ಪಂದಗಳಲ್ಲಿ ಮತ್ತೊಂದು ವಿಚಾರ ಅಂತ ಬಂದಾಗ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವ. ಭಾರತ ಮತ್ತು ಸಿಂಗಾಪುರಗಳು ತಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಒಪ್ಪಿಕೊಂಡಿದೆ. ಈಗಾಗಿರ್ತಕ್ಕಂಥ ಹಲವಾರು ಒಪ್ಪಂದಗಳನ್ನು ವಿಸ್ತರಿಸಲು ತಮ್ಮದೇ ಆದ ಭೇಟಿಯಲ್ಲಿ ಫಲಿತಾಂಶದ ಭೇಟಿಯಲ್ಲಿ ಏನು ಮಾಡಿದರೆ ಮತ್ತೆ ಅದನ್ನು ವಿಸ್ತಾರ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ನೋಡ್ತಾ ಹೋಗ್ತೀವಿ. ಸ್ಥಿರತೆಯಲ್ಲಿ ಸಹಕಾರ. ಎರಡೂ ರಾಷ್ಟ್ರಗಳು, ಮೂರನೇ ಅಂಶ ಸ್ಥಿರತೆಯಲ್ಲಿ ಸಹಕಾರ. ಎರಡೂ ರಾಷ್ಟ್ರಗಳು ಹಸಿರು ಹೈಡ್ರೋಜನ್ ಮತ್ತು ಅಮೋನಿಯಾ ಯೋಜನೆಗಳಲ್ಲಿ ಸಹಕರಿಸಿಕೊಳ್ಳಲು ಸಿದ್ಧವಾಗಿವೆ. ಸೊ ನೆಕ್ಸ್ಟು ಸಿಂಗಾಪುರ ಆಹಾರ ಭದ್ರತೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಂಗಾಪುರಕ್ಕೆ ಬಾಸ್ಮತಿಯ ಬಿಳಿ ಅಕ್ಕಿಯನ್ನು ರಫ್ತು ಮಾಡಲು ವಿನಾಯಿತಿ ನೀಡಲು ಭಾರತ ಒಪ್ಪಿಕೊಂಡಿದೆ ಎನ್ನುವಂಥದ್ದು. ಬಾಸ್ಮತಿ ಅಕ್ಕಿಯನ್ನು ಸಿಂಗಾಪುರಕ್ಕೆ ನೀಡಲು ಭಾರತ ಒಪ್ಪಿಕೊಂಡಿದೆ ಎನ್ನುವಂಥದ್ದು ಒಪ್ಪಂದದ ಅಂಶಗಳು. ಇದರ ಮುಂದುವರೆದ ಅಂಶಗಳಂತ ಬಂದಾಗ ಡಿಜಿಟಲ್ ಟೆಕ್ನಾಲಜೀಸ್ ಎನ್ನುವಂಥದ್ದು. ಡಾಟಾ ಮತ್ತು AI ಮತ್ತು ಸೈಬರ್ ಭದ್ರತೆಯಲ್ಲಿ ಸಹಕಾರವನ್ನು ಗಾಢಗೊಳಿಸುವ ಗುರಿ ಹೊಂದಿರುವ ಡಿಜಿಟಲ್ ತಂತ್ರಜ್ಞಾನಗಳ ಕುರಿತು MOUಗೆ ಸಹಿ ಹಾಕಲಾಗಿದೆ. ಸೈಬರ್ ನೀತಿ ಸಂವಾದದ ಸ್ಥಾಪನೆ ಮತ್ತು ಸೈಬರ್ ಸುರಕ್ಷತೆಗೆ ಸಹಕಾರದ ಕುರಿತು MOU ನವೀಕರಣ ಪ್ರಗತಿಯಲ್ಲಿದೆ ಎನ್ನುವಂಥ ವಿಚಾರ. ಅದಾದ ನಂತರ ಫಿನ್ಟೆಕ್ ಸಹಕಾರ ಎನ್ನುವಂಥದ್ದು. ಭಾರತ UPI ಮತ್ತು ಸಿಂಗಾಪುರದ ಪೇ ನೌ ಮತ್ತು ಟ್ರೇಡ್ ಟ್ರಸ್ಟ್ ಉಪಕ್ರಮವು ಕಾಗದರಹಿತ ವಹಿವಾಟುಗಳನ್ನು, ಇದು ವೆರಿ ಇಂಪಾರ್ಟೆಂಟ್ ಸರ್, ಕಾಗದರಹಿತ ವಹಿವಾಟುಗಳನ್ನು ಸುಗಮಗೊಳಿಸುವ ಮತ್ತು ವ್ಯಾಪಾರದ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಅವರ ಪಾತ್ರ ಗುರುತಿಸಲ್ಪಟ್ಟಿದೆ ಎನ್ನುವಂಥದ್ದು. ಭಾರತದ UPI, ಸಿಂಗಾಪುರದ ಪೇ ನೌ ಮತ್ತು ಟ್ರೇಡ್ ಟ್ರಸ್ಟ್ ಎನ್ನುವಂಥ ಉಪಕ್ರಮಗಳಲ್ಲಿ ಕಾಗದರಹಿತ ವಹಿವಾಟನ್ನು ಸುಗಮಗೊಳಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದು. ಅಷ್ಟಲ್ಲದೆ ಸಾಂಸ್ಕೃತಿಕ ಸಂಬಂಧಗಳ ಒಪ್ಪಂದ ಅಂತ ಬಂದಾಗ ತಮಿಳು ಸಂತ ತಿರುವಳ್ಳುವರ್ ಅವರ ಪರಂಪರೆಯನ್ನು ಆಚರಿಸುವ ಸಿಂಗಾಪುರದಲ್ಲಿ ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರದ ಮುಂಬರುವ ಉದ್ಘಾಟನೆಯನ್ನು ಭಾರತವು ಘೋಷಿಸಿತು. ನೋಡಿ, ಯಾವುದೋ ಒಂದು ದೇಶದಲ್ಲಿ ನಮ್ಮದೇ ಆದ ನಮ್ಮ ರಾಷ್ಟ್ರದ ಒಬ್ಬ ಕವಿ ಅಥವಾ ಸಂತ ಅಥವಾ ಒಬ್ಬ ವ್ಯಕ್ತಿಯ ಮಂಟಪವನ್ನು, ಒಬ್ಬ ವ್ಯಕ್ತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಚಾರ ಭಾರತ ಘೋಷಿಸಿದೆ. ಫಿಲಿಪೈನ್ಸ್ ರಾಷ್ಟ್ರದಲ್ಲಿ ತಮಿಳುನಾಡಿನ ಸಂತ ಆಗಿರತಕ್ಕಂಥ ತಿರುವಳ್ಳುವರ್ ಅವರ ಪರಂಪರೆಯನ್ನು ಆಚರಿಸಲು ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರವನ್ನು ಮುಂಬರುವ ದಿನಮಾನ ಉದ್ಘಾಟನೆ ಮಾಡುವತಕ್ಕಂಥ ಒಂದು ಪರಿಕಲ್ಪನೆಯನ್ನು ಭಾರತ ಸರ್ಕಾರ ಘೋಷಿಸಿದೆ ಎನ್ನುವಂಥದ್ದು. ಇಷ್ಟು ಏನ್ರಿ ಗೊತ್ತಾ, ಸಿಂಗಾಪುರದಲ್ಲಿ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ಅಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು. ಸಿಂಗಾಪುರದ ರಾಜಧಾನಿ ಅಂತ ಬಂದಾಗ ಸಿಂಗಾಪುರದ ರಾಜಧಾನಿ ಯಾವುದು? ಸಿಂಗಾಪುರನೇ ಆಗಿರ್ತದೆ ಎನ್ನುವಂಥದ್ದು. ಆದ್ಮೇಲೆ ಇದನ್ನೆಲ್ಲ ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಎಲ್ಲ ಅಂಶಗಳು ಸಿಗ್ಲಿಕ್ಕೆ ಸಾಧ್ಯ. ಹೌದಾ? ನಾನು ಒಂದೇ ಒಂದು ಪ್ರಶ್ನೆ ತೆಗೆದುಕೊಂಡು ಪ್ರತಿಯೊಂದು ಪ್ರಶ್ನೆಗಳ ಕುರಿತು ಚರ್ಚೆ ಮಾಡಿದ್ದೀನಿ ಮತ್ತು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಆಯ್ಕೆಗಳಿಗೆ ಸಂಬಂಧಪಟ್ಟ ಹಾಗೆ ವಾಟ್ ಈಸ್ ದ ಪ್ರೆಸೆಂಟ್ ನ್ಯೂಸ್, ಏನು ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರಚಲಿತ ಘಟನೆಗಳಲ್ಲಿದೆ, ನ್ಯೂಸಲ್ಲಿದೆ, ಅದು ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಸಿಂಗಾಪುರಕ್ಕೆ ಭೇಟಿ ಅಂತ ನಾನು ಚರ್ಚೆ ಮಾಡಿದೆ. ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಪಾಲುದಾರಿಕೆ ಆಗಿರ್ಬೋದು, ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವ, ಸ್ಥಿರತೆಯಲ್ಲಿ ಸಹಕಾರ ಎನ್ನುವಂಥದ್ದು, ಡಿಜಿಟಲ್ ಟೆಕ್ನಾಲಜೀಸ್ ಆಗಿರ್ಬೋದು, ಫಿನ್ಟೆಕ್ ಸಹಕಾರ ಆಗಿರ್ಬೋದು, ಸಾಂಸ್ಕೃತಿಕ ಸಂಬಂಧಗಳಾಗಿರ್ಬೋದು. ಹೌದಾ? ಎಲ್ಲ ಒಪ್ಪಂದಗಳನ್ನ ಇತ್ತೀಚೆಗೆ ಏನು ಮಾಡ್ತಾರೆ ಭಾರತದ ಪ್ರಧಾನಮಂತ್ರಿ ಏನು ಮಾಡ್ತಾರ, ಸಿಂಗಾಪುರದ ಅಧ್ಯಕ್ಷ ಆಗಿರ್ತಕ್ಕಂಥ ಓಂಗ್ರವರನ್ನು ಭೇಟಿ ಮಾಡಿ ಅವೆಲ್ಲ ಅಂಶಗಳ ಕುರಿತು ಒಪ್ಪಂದವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಾದ ನಂತರ ನಾನಿಲ್ಲಿ ತಮಿಳುನಾಡಿನ 5 ನಗರಗಳಲ್ಲಿ ನಗರ ಸೇವೆಗಳನ್ನು ಬಲಪಡಿಸಲು $706 ಸಾಲಕ್ಕೆ ಸಹಿ ಹಾಕಿದೆ ಎನ್ನುವಂಥದ್ದು. ಅದಾದ ನಂತರ ಭಾರತ ಮತ್ತು ಏಷ್ಯನ್ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇದರ ಪಾಲು ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಷ್ಟ್ರ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಟಾಸ್ ಎನ್ನುವಂಥ ಒಂದು ಅಂಶಗಳ ಕುರಿತು ನಾನು ಸಹ ಚರ್ಚೆ ಮಾಡಿದ್ದೀನಿ. ಈ ಒಂದು ತರಗತಿಯಲ್ಲಿ ಹಲವಾರು ಅಂಶಗಳನ್ನು ಇಟ್ಟುಕೊಂಡು, ನಾನು ಒಂದೇ ಒಂದು ಪ್ರಶ್ನೆ ಇಟ್ಟುಕೊಂಡು ಹಲವಾರು ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆದ್ಮೇಲೆ. ಈ ಒಂದು ತರಗತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೆಲ್ಲ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ತರಗತಿಯಲ್ಲಿ ಆದ್ಮೇಲೆ. ಅಷ್ಟಲ್ಲದೆ ಪ್ರತಿ ವಾರ 3 RFF ತರಗತಿಗಳು, ಅಷ್ಟಲ್ಲದೆ VEO ಮತ್ತು PDO ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡಲಾಗ್ತದೆ. ಆದ್ದರಿಂದ ಇದನ್ನು ತಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಧನ್ಯವಾದಗಳು.